ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಇದೆ ಆಕ್ಚುಲಿ. ಉಪೇಂದ್ರ ಅವರು, ಪ್ರೇಮ್ ಅವರು, ದುನಿಯಾ ಸೂರ್ಯ ಅವರು, ನರ್ತನ್ ಅವರು, ಈ 4 ಜನ ಡೈರೆಕ್ಟರ್ ಪೈಕಿ ನಿಮ್ಮ ಫೇವರೇಟ್ ಡೈರೆಕ್ಟರ್ ಯಾರು ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. 4 ಜನದ ಬಗ್ಗೆ ಒಂದೊಂದು ಪದ. ಅಂದ್ರೆ ಉಪೇಂದ್ರ ವೆರಿ ಫಾರ್ವರ್ಡ್ ಅವಲನೆ, ಯಾವುದು ಅಡ್ವಾನ್ಸ್ಡ್. ಇನ್ ನೆಕ್ಸ್ಟ್ ಸೂರಿ ಬಂದ್ಬಿಟ್ಟು ರಾ, ಅಂಡ್ ನರ್ತನ್ ಬಂದ್ಬಿಟ್ಟು ಪರ್ಫೆಕ್ಷನ್, ಅಂದ್ರೆ ಡೀಟೇಲಿಟಿ ನೋಡ್ತಾರೆ. ಯಾರು? ಪ್ರೇಮ್ ಅವರು ಸಾಂಗ್, ಎಮೋಷನ್ಸ್ ಅಂಡ್ ಸಾಂಗ್. ತಾಯಿ ಮಗನ ಸಾಂಗ್ಗಳು ಅಂದಾಗ ಫಸ್ಟ್ ಪ್ರೇಮ್. ಹೌದು ಹೌದು ಹೌದು. ಸುದೀಪ್, ದರ್ಶನ್, ಯಶ್, ಗಣೇಶ್, ದುನಿಯಾ ವಿಜಯ್, ಒಬ್ಬೊಬ್ಬರ ಹೆಸರು ಹೇಳಿದಾಗ ನಿಮ್ಮ ಒಂದೊಂದು ರಿಯಾಕ್ಷನ್? ಐ ಥಿಂಕ್ ದರ್ಶನ್ ಚಿಕ್ಕ ವಯಸ್ಸಿಂದ ಗೊತ್ತು, ನೋಡಿದೀನಿ. ಸೊ ಮೋರ್ ಲೈಕ್ ಫ್ಯಾಮಿಲಿನೇ, ಯಾಕಂದ್ರೆ ಯಾವಾಗ್ಲಿಂದನೂ ಗೊತ್ತು ದರ್ಶನ್. ಅದರಿಂದ ಇವಾಗ ನಾನು ಅಪ್ಪಾಜಿ ಅಂತ ಕರಿತಾರೆ ದರ್ಶನ್, ಅದೇ ಬಾಂಧವ್ಯ ದರ್ಶನ್ಗೆ. ಸೊ ಮೋರ್ ಲೈಕ್ ಎ ಫ್ಯಾಮಿಲಿ. ಆಮೇಲೆ ಸುದೀಪ್ ಅಗೇನ್ ಹೇಳ್ತೀವಿ, ಅಗೇನ್ ಅವ್ರದ್ದು ಅಷ್ಟೇ ಫ್ಯಾಮಿಲಿನೇ. ಬಿಕಾಸ್ ಅವ್ರ ಹೋಟ್ಲಿಗೆ ಜಾಸ್ತಿ ಹೋಗ್ತಿದ್ರು, ಸರೋವರ್ ಹೋಟ್ಲ್ಗೆ. ಸೊ ಅವ್ರ ಫಾದರ್ ಇರ್ಬೋದು, ಅವ್ರ ಮದರ್ ಇರ್ಬೋದು, ಆ ಒಂದು ಪ್ರೀತಿ ವಿಶ್ವಾಸ ಯಾವಾಗಲೂ ಇರ್ತಾ ಇತ್ತು. ಸೊ ಈವನ್ ಹಿ ಬಿಕಮ್ಸ್ ಅ ಫ್ಯಾಮಿಲಿ. ಆಮೇಲೆ ಯಾರು? ಗಣೇಶ್ ಅವರು ಜೋಶ್, ಜಾಲಿ. ಯಶ್ ಅವರು, ದುನಿಯಾ ವಿಜಯ್ ಅವರು. ಯಶ್ ಅವರು ನಂಗೆ ತುಂಬಾ ಇಷ್ಟ ಆಗೋದು. ಅವಾಗಿಂದನೂ ಯಶ್ ಅಂದ್ರೆ ತುಂಬಾ ಒಂದು ಪ್ರೀತಿ. ನೋಡಕ್ ಹ್ಯಾಂಡ್ಸಮ್ ಆಗಿದ್ದಾರೆ. ನಾವು ಅವಾಗಿಂದ ಹೇಳ್ತಿದ್ದೆ, ಅವಾಗ ಯಶ್ ನೋಡಿದಾಗಲ್ಲ ಹೇಳ್ತಿದ್ದೆ, ತುಂಬಾ ಚೆನ್ನಾಗಿದ್ದೀರಾ, ಎಷ್ಟು ಚೆನ್ನಾಗಿ ಕಾಣ್ತೀರಾ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಒಂದು ಪ್ರಾಮಿಸಿಂಗ್ ಆಕ್ಟರ್. ಅಂಡ್ ನೈಸ್, ಜೆಲ್ ಆಗ್ತದೆ ಚೆನ್ನಾಗಿ, ಅಂಡ್ ಕಂಫರ್ಟಬಲ್. ದುನಿಯಾ ವಿಜಯ್ ಅಗೇನ್ ಏನು ಒಂದು ಬ್ರದರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಎಮೋಷನಲ್ ಪರ್ಸನ್, ಸ್ವಲ್ಪ ತುಂಬಾ ಎಮೋಷನಲ್ ಪರ್ಸನ್. ತುಂಬಾ ಏನಂತೀವಿ, ಸಂಬಂಧಗಳಿಗೆ ವ್ಯಾಲ್ಯೂ ಕೊಡ್ತಾರೆ. ಐ ಥಿಂಕ್ ಇನ್ ದಟ್ ವೇ ದುನಿಯಾ ವಿಜಯ್ ಬಿಕಮ್ಸ್, ಬಿಕಾಸ್ ನಾರ್ಮಲ್ ನೋಡಿದಾಗ ಅವರು ಸ್ವಲ್ಪ ಎಮೋಷನಲ್ ಪರ್ಸನ್, ನಮ್ ತರನೇ ಅಂತ, ನಮ್ ತರ ಅನ್ಸುತ್ತೆ, ನಮ್ ತರ ಅಂತ ಹೇಳ್ಬೋದು. ಸುಧಾರಾಣಿ, ಮಾಲಾಶ್ರೀ, ಪ್ರೇಮ, ಐಂದ್ರಿತಾ, ಭಾವನಾ, ಇಷ್ಟರಲ್ಲಿ ನಿಮ್ಮ ಫೇವರೇಟ್ ಆಕ್ಟ್ರೆಸ್ ಯಾರು? ತುಂಬಾ ಕಷ್ಟ ಇದೆ, ಬಟ್ ಯಾವ ಫಸ್ಟ್ ಹೀರೋಯಿನ್ ಸುಧಾರಾಣಿ ಅವರು. ಸೊ ಶಿವಣ್ಣ ಅವರು ಇಲ್ಲಿವರೆಗೂ ನಾನು ಇಂಥವ್ರ ಜೊತೆ ಆಕ್ಟ್ ಮಾಡ್ಬೇಕಿತ್ತಪ್ಪ ಅಂತ ಯಾವ್ದಾದ್ರು ಒಬ್ಬ ಹೀರೋಯಿನ್ ಜೊತೆ ಅನ್ಸಿರೋದಂತ ಯಾವ್ದು? ತುಂಬಾ ಜನ ಇದೆ, ಅದು ಮಾಧುರಿ ದೀಕ್ಷಿತ್ ಜೊತೆ ಮಾಡ್ಬೇಕು ಅಂತ ಆಸೆ ಇತ್ತು. ಶಿವಣ್ಣ ಅವ್ರಿಗೆ ಯಾರ ಮೇಲೆ ಆದ್ರೂ ಕ್ರಶ್ ಇತ್ತ ಅಂತ, ಅಂದ್ರೆ ಹೀರೋಯಿನ್ಸ್ ಮೇಲೆ? ನನ್ಗೆ ಯಾರ ಮೇಲೂ ಕ್ರಶ್ ಇಲ್ಲ, ನನ್ನ ಮೇಲೆ ಕ್ರಶ್. ನನ್ಗೆ ಎಕ್ಸಾಕ್ಟ್ಲಿ ನನ್ ನೆಕ್ಸ್ಟ್ ವರ್ಡ್ ಅದೇ ಹೇಳ್ಬೇಕು ಅನ್ಕೊಂಡೆ. ನಿಮ್ ಮೇಲೆ ತುಂಬಾ ಕ್ರಶ್ ಇರುತ್ತೆ. ಎಸ್ ಶಿವಣ್ಣ ಅವರು ತುಂಬಾ ಖುಷಿಯಲ್ಲಿದ್ದಾಗ ಅಥವಾ ಬೇಜಾರಾದಾಗ ತುಂಬಾ ಲೂಪಲ್ಲಿ ಕೇಳುವಂತ ಒಂದು ಸಾಂಗ್? ಐ ಥಿಂಕ್ ಆಕಾಶವೇ ಬೆಳೆದ ಮೇಲೆ ತುಂಬಾ ಕೇಳ್ತಾ ಇದ್ದೆ, ಯಾವಾಗ ಇಷ್ಟ ಆಗಿದೆ. ಎನಿ ಟೈಮ್ ಎನಿ ಡೇ ಐ ಲಿಸನ್ ಟು ದಿಸ್. ಯಾವ ಡೈರೆಕ್ಟರ್ ಜೊತೆ ಶಿವಣ್ಣ ನಾನು ಮಾಡಿದ್ರೆ ಇಂಥ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ಬೇಕು ಅಂತ ಎದುರು ನೋಡ್ತಿದ್ದಾರೆ ಶಿವಣ್ಣ? ನಾನು ಪುಟ್ಟಣ ಕಣಗಳ ಜೊತೆ ಮಾಡ್ಬೇಕು ಅಂತ ಆಲ್ವೇಸ್ ಐ ಯೂಸ್ ಟು ಲೈಕ್. ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಲಾಸ್ಟ್ ಎರಡೇ ಕ್ವಶನ್ ಇದೆ, ಮುಗಿಸ್ಬಿಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ನೀವು ಸಾಕಷ್ಟು ಸಿನಿಮಾಗಳನ್ನ ಮುಗಿಸಿದ್ರ, ಒಂದಷ್ಟು ಸಿನಿಮಾಗಳು ಶೂಟಿಂಗ್ ಮಾಡ್ತಾ ಇದ್ರ, ಇದ್ರ ಮಧ್ಯೆ DKD ಕೂಡ ಹೋಗಿ ಬರ್ತಾ ಇದ್ರ. DKD ನಿಮ್ಗೆ ರಾದರ್ ದಾನ್ ಸಿನಿಮಾಗಳು ಎಷ್ಟು ಖುಷಿ ಕೊಡುತ್ತೆ ಅಟ್ಮಾಸ್ಫಿಯರ್? ಐ ಥಿಂಕ್ ಒಂದು ಜೋವಿಯಲ್ ಇದಿದೆ, ಆಮೇಲೆ ಒಂದು ಒಳ್ಳೆ ಹೆಲ್ದಿ ಅಟ್ಮಾಸ್ಫಿಯರ್ ಇದೆ. ಅಂದ್ರೆ ಅಲ್ಲಿ ಭಾವನೆಗಳಿಗೂ ಅರ್ಥ ಇದೆ, ಆಮೇಲೆ ಏನಂತೀವಿ ಖುಷಿಗೂ ಅರ್ಥ ಇದೆ, ಆಮೇಲೆ ಕುಣಿತಕ್ಕೂ ಇದೆ, ಮಾತುಗಳಿಗೂ ಇದಿದೆ. ಸೊ ಎವ್ರಿವೇರ್ ಯು ಗೆಟ್ ಏನೋ ಒಂದು ಖುಷಿ ಬರುತ್ತೆ. ವೆಯ್ಟ್ ಮಾಡ್ತಾ ಇದೀವಿ, ಈ ವೀಕ್ ಯಾವಾಗ ಬರುತ್ತಪ್ಪ, ಮಂಗಳವಾರ ಶೂಟ್ ಮಾಡ್ತಾರೆ. ಇಟ್ಸ್ ಅ ವೆರಿ DKD gives a very plus and lot of good things has happened. DKD gives that. ತುಂಬಾ ಜನ ನಿಮ್ಮ ಡ್ಯಾನ್ಸ್ ನೋಡಿ ಇನ್ಸ್ಪೈರ್ ಆಗಿರೋರು ತುಂಬಾ ಜನ ಬರ್ತಾರೆ. ಸೊ ಏನು ಗೊತ್ತಿಲ್ದಿರಾನೆ ಒಂದಷ್ಟು ಜನ ಸ್ಟೆಪ್ ಹಾಕಕ್ ಬರ್ತಾರೆ. ಅವ್ರಿಗೆಲ್ಲರಿಗೂ ಒಂದು ಒಳ್ಳೆ ವೇದಿಕೆ ಅದು. ನಿಮ್ಮಂತ ಅವ್ರದ ಒಂದು ಆಶೀರ್ವಾದ ಸಿಕ್ಕಿದ್ರೆ ಅವ್ರಿಗೂ ಒಂಥರ ಒಂದು ಸಣ್ಣ ಪುಷ್ ಸಿಗುತ್ತೆ, ಮೋಟಿವೇಶನ್ ಸಿಗುತ್ತೆ. ಆಮೇಲೆ ಅವರು ಚೆನ್ನಾಗಿ ಮಾಡ್ತಾರೆ, ಯಾಕಂದ್ರೆ ತುಂಬಾನೇ ಫಾರ್ವರ್ಡ್. ಇಲ್ಲಿ ಬಂದಾಗ ಇವಾಗ ಮಾಡ್ತಾ ಸೀಸನ್ ಅಂತೂ ನಾನ್ ಡ್ಯಾನ್ಸರ್, ಬಟ್ ಎಲ್ಲರೂ ಬಂದು ಎಲ್ಲ ಒಳ್ಳೆ ಡ್ಯಾನ್ಸರ್ ಆಗ್ಬಿಡುತ್ತೆ, ಎಲ್ಲ ಟ್ಯೂನ್ ಆಗಿ ಹೋಗ್ತಾ ಇದಾರೆ. ಅದ್ ನಮ್ಗೆ ಖುಷಿ ಆಗುತ್ತೆ. ಅಂದ್ರೆ ಡ್ಯಾನ್ಸಿಂಗ್ ಎಷ್ಟು ಮಟ್ಟಿಗೆ ಒಂದು ಮನುಷ್ಯನ ಟ್ರೈನ್ ಮಾಡುತ್ತೆ ಪೀಸ್ಫುಲಿ, ಫಿಸಿಕಲಿ ಅಂತ ಹೇಳೋದಕ್ಕೆ DKD ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಇವತ್ತು ರಮೇಶ್ ರೆಡ್ಡಿ ಅವರ ಬರ್ಡೇ. 45 ಸಿನಿಮಾದ ರಶಸ್ ನಾನು ಒಂದಷ್ಟು ನೋಡಿದೀನಿ. ನಿಮ್ಗೆ ತುಂಬಾ ಚೆನ್ನಾಗಿದೆ.
ನೀವು ನಾನೊಂದು ಸೀನೆ ನೋಡ್ದೆ, ನೀವು ರಾಜ್ವಿ ಶೆಟ್ಟಿ ಅವ್ರನ್ನ ಸೇವ್ ಮಾಡೋದು ಅದು ಬ್ಯೂಟಿಫುಲ್ ಆಗಿ ಬಂದಿದೆ. ಅದು CG ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ನೋಡ್ದೆ, ಅದು ಅದನ್ನ ಹೇಳ್ಬಾರ್ದು ಆಕ್ಚುಲಿ, ರಿವೀಲ್ ಆಗ್ಬಿಡುತ್ತೆ. ಬಹಳ ಚೆನ್ನಾಗಿದೆ. ಸೊ ಅಗೈನ್ ಉಪೇಂದ್ರ ಅವರು ನೀವು ಎಲ್ಲ ಒಟ್ಟಿಗೆ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂತ ಇರ್ತದೆ, ರಾಜ್ವಿ ಶೆಟ್ಟಿ ಎಲ್ಲ. ಆ ಸಿನಿಮಾ ಎಂತ ಅನುಭವ ಕೊಟ್ಟಿದೆ? ಇಟ್ಸ್ ಅ ವೆರಿ ಗುಡ್ ಫಿಲ್ಮ್. ಇವತ್ತು ಸುಮ್ಮನೆ ಹೇಳ್ತಿಲ್ಲ, ಬಟ್ ನೋಡಿ, ಒಂದು ಅರ್ಜುನ್ ಜನ್ಯ ನಮ್ಮ ಕರ್ನಾಟಕಕ್ಕೆ ಮಾತ್ರ, ಒಂದು ಭಾರತ ದೇಶಕ್ಕೆ ಒಂದು ಒಳ್ಳೆ ನಿರ್ದೇಶಕರಾಗ್ತದೆ ಅಂತ ಒಂದು ಭರವಸೆ ಇದೆ. ನನಗೆ ಸ್ಟ್ರಾಂಗ್ ಫೀಲ್ ಇದೆ. ಅಂಡ್ ರಮೇಶ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ರಮೇಶ್ ರೆಡ್ಡಿ ಸರ್. ಆಮೇಲೆ ಅವರು ಈ ತರ ಒಂದು ಫಿಲ್ಮ್ಗೆ ಕೈ ಹಾಕಿ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟರು ನಮ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಸುಮ್ಮನೆ ಒಂದು ಮಾತು ಹೇಳಿದ ತಕ್ಷಣ ಅವರು ಮಾಡ್ತೇನೆ ಅಂತ ಹೇಳಿದ್ದು ಇಲ್ಲ. ಅರ್ಜುನ್ ಜನ್ಯ ಮಾಡಿ ಅಂತ ಬಂದಾಗ 100% ಅರ್ಜುನ್ ಜನ್ಯ ಮಾಡಿ ಪಿಕ್ಚರ್ ನೀವು ಡೈರೆಕ್ಟ್ ಮಾಡಿ ಅಂತ ನಾನು ಹೇಳಿದ್ದೆ. ಇವತ್ತು ಅರ್ಜುನ್ ಜನ್ಯ ಅದು ಮಾಡಿರೋದು ನಮ್ಗೆ ಬಹಳ ಪ್ರಾಮಿಸಿಂಗ್ ಫಿಲ್ಮ್ ಆಗುತ್ತೆ. ಅರ್ಜುನ್ ಜನ್ಯ ಅವರು ಲಾಸ್ಟ್ ಟೈಮ್ ನನ್ನ ಜೊತೆ ಮಾತಾಡ್ತಿದ್ದಾಗ ಹೇಳಿದ್ರು, ಶಿವಣ್ಣ ಅವರು ನೀವೇ ಮಾಡ್ಬೇಕಿದ್ದು, ಯಾಕೆ ಬೇರೆಯವ್ರು ಕೊಡ್ತೀರಾ, ನೀವು ಕಷ್ಟಪಟ್ಟು ಮಾಡಿರೋದು ಅಂತ ಹೇಳಿ. ಶಿವಣ್ಣ ಅವ್ರು ಹೇಳಿದ್ದಕ್ಕೆ ನಾನು ಇವತ್ತು ಡೈರೆಕ್ಟ್ ಆದ್ರೆ ಅಂತ ತುಂಬಾ ತುಂಬಾ ಭಾವುಕವಾಗಿ ಹೇಳ್ತಾ ಇದ್ರು ಆ ಮಾತನ್ನ. ಇಲ್ಲ, ಈಸ್ ನೈಸ್. ಐ ಟೋಲ್ಡ್ ಹಿಮ್, ಒಬ್ರು ಕಥೆ ಬರ್ಬೇಕಾದ್ರೆ ಅವ್ರು ತಗೋಬೇಕು. ಐ ಥಿಂಕ್ ಅರ್ಜುನ್ ಜನ್ಯ ಟಗರು ಬೈರಾಗಿ ಸಿನಿಮಾದ ನಂತರ ಉತ್ತರಾಖಂಡ ನಿಮ್ಮ ಡಾಲಿ ಅವರ 3ನೇ ಕೊಲಾಬ್ರೇಷನ್ ಸಿನಿಮಾ ಬರ್ತಾ ಇತ್ತು. ಕಾರಣಾಂತರಗಳಿಂದ ನಿಂತಿದೆ. ಸೊ ಆ ಸಿನಿಮಾ ಮುಂದೆ ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರನೆ. ಆ ಸಿನಿಮಾ ನಿಮ್ಮ ಮತ್ತೆ ಡಾಲಿ ಅವರ ಕಾಂಬಿನೇಷನ್ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ. ಇವಾಗ ತುಂಬಾ ಅರ್ಲಿ ಆಗುತ್ತೆ ಹೇಳಕ್ಕೆ, ಬಿಕಾಸ್ ಸಡನ್ ಆಗಿ ಸ್ಟಾಪ್ ಆಗಿದೆ ಪಿಕ್ಚರ್. ಇಟ್ ಸ್ಟಾರ್ಟ್ಸ್ ವಿಲ್ ಕಮ್ ಟು ನೋ. ನೀವು ಗೀತಕ್ಕ ಇಬ್ರು ಹೋಗಿ ನಾರ್ತ್ ಕರ್ನಾಟಕದಲ್ಲಿ ಏರ್ಪೋರ್ಟ್ ಅಲ್ಲಿ ಇಳಿದು ಬರ್ತಿದ್ದಾಗ ನಿಮ್ಮನ್ನ ರಿಸೆಪ್ಷನ್ ಮಾಡಿದಂತ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿತ್ತು. ತುಂಬಾ ವಾರ್ಮ್ ವೆಲ್ಕಮ್ ಮಾಡಿದ್ರು ಅದೆಲ್ಲ. ಅದ ಹೆಂಗಿತ್ತು ಶೋ? ಒಂದು ಖುಷಿ ಆಯ್ತು. ವೆರಿ ವೆರಿ ನೈಸ್. ಅಲ್ಲಿ ಬೆಳಗಾಂಲಿ ಯೂಶಲ್ ಆಗಿ ಅದು ನಮ್ಮ ಒಂದು ಅಡ್ಡ ಅದು. ಸೊ ಅಲ್ಲಿ ಜನಗಳು ಅಷ್ಟೇ ಪ್ರೀತಿ ತೋರಿಸ್ತಾರೆ, ಊಟನೂ ಅಷ್ಟೇ ಚೆನ್ನಾಗಿರುತ್ತೆ. ಹೇಮಂತ್ ರಾವ್ ನಿಮ್ಮ ಕಾಂಬಿನೇಷನ್ ಭೈರವನ ಕೊನೆಯ ಪಾಠ ಟೈಟ್ಲೇ ಒಂಥರ ತುಂಬಾ ಚೆನ್ನಾಗಿದೆ. ಅದು ಹೇಮಂತ್ ರಾವ್ ತುಂಬಾ ಸೆನ್ಸಿಬಲ್ ಡೈರೆಕ್ಟರ್. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಸ್ಟಾರ್ಟ್ ಆಗ್ಬೇಕು. ಯಾಕಂದ್ರೆ ಮಾಡ್ಬೇಕಾಯ್ತು, ಇವಾಗ ಸಡನ್ ಆಗಿ ವಿ ಹ್ಯಾವ್ ಟು ಪೋಸ್ಟ್ಪೋನ್ ಟಿಲ್ ಲಿಟಲ್ ಬಿಟ್, ಮಾರ್ಚ್ ಆರ್ ಏಪ್ರಿಲ್ ಹೋಗುತ್ತೆ. ಶಿವಗಣ ಸಿನಿಮಾ ನಿಮ್ಮ ಮತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾ. ಸೊ ಟೈಟಲ್ ತುಂಬಾ ಆಪ್ಟ್ ಆಗಿದೆ. ಶಿವ ಅಂದಿದ ತಕ್ಷಣ ಅದಕ್ಕೆ ವೆರಿ ಆಪ್ಟ್ ಪರ್ಸನ್ ನೀವೇ. ಗಣ ಅಂದಿದ ತಕ್ಷಣ ಗಣಪ ಅಂತಾರೆ, ಅವ್ರಿಗೆ ಆಪ್ಟ್ ಪರ್ಸನ್. ಸೊ ಹಂಗಾಗಿ ಟೈಟಲ್ ತುಂಬಾ ಚೆನ್ನಾಗಿ ಕೂಡಿದೆ. ಸುರಪ್ಪ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ಬೇಕಮ್ಮ, ಇನ್ನೊಂದು ಟೈಮ್ ಕೊಡ್ಬೇಕು ಅದಕ್ಕೂ. ಯಾಕಂದ್ರೆ ಪಿಕ್ಚರ್ಸ್ ಇರೋದ್ರಿಂದ ಸ್ವಲ್ಪ ನೋಡ್ಬಿಟ್ಟು ಕೊಡ್ಬೇಕು ಟೈಮ್. ಬಟ್ ವಿಲ್ ಸ್ಟಾರ್ಟ್. SRK 131 ಬಗ್ಗೆ ಮಾತಾಡೋದು, ಸುದಿ ಅವರ ನಿಮ್ಮ ಮತ್ತೆ ರೀಕೊಲಾಬ್ರೇಷನ್ ಚೆನ್ನಾಗಿರುತ್ತೆ. ಅದೊಂದು ವಿಶೇಷತೆ ಇರುತ್ತೆ ಪಿಕ್ಚರ್ ಅದು. ತುಂಬಾನೇ ಒಳ್ಳೆ ಡೈರೆಕ್ಟರ್ ಕಾರ್ತಿಕ್ ಅಂತ, ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ. ಒಂದು ಹೊಸ ಶಿವಣ್ಣನ್ ನೋಡ್ಬೋದು. ಲಕ್ಕಿ ಗೋಪಾಲ್ ಅವರು ನಿಮ್ ಕಸಿನ್ ತುಂಬಾ ದಿನಗಳಿಂದ ಒಂದು ಸಿನಿಮಾ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಯಾವಾಗ ಶುರು ಆಗುತ್ತೆ? ಅವ್ರು ಶುರು ಆಗ್ಬೇಕಾಗಿತ್ತು, ಯಾಕೆ ಪ್ರೊಡ್ಯೂಸರ್ ಸ್ವಲ್ಪ ಮಾತುಕತೆ ನಡೀತಾ ಇದೆ. ಇಟ್ ವಿಲ್ ಸ್ಟಾರ್ಟ್. ಯಾಕಂದ್ರೆ ಅದು ಇನ್ಸ್ಪೆಕ್ಟರ್ ಬಿಟ್ಟರೆ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು. ಸೊ ಅದು ಸ್ಟಾರ್ಟ್ ಮಾಡ್ತೀವಿ. ರೀಸೆಂಟ್ ಆಗಿ ಖುಷಿ ರವಿ ಅಂತಕ್ಕಂಥ ಹೀರೋಯಿನ್ ನೀವು ಯಾವ್ದೋ ಒಂದು ಸನಾಫ್ ಮುತ್ತಣ್ಣ ಸಿನಿಮಾದ ಟೀಸರ್ ಲಾಂಚ್ ಅಲ್ಲಿ ನೋಡಿದಾಗ ಹೇಳ್ತೀರಿ, ಮನಮೋಹಕ ನನಗೆ ತುಂಬಾ ಇಷ್ಟವಾದಂತ ಸಿನಿಮಾ ಅಂತ. ಅದು ಫೋಟೋಶೂಟ್ ಇವತ್ತಿಗೂ ತುಂಬಾ ಇನೋವೇಟಿವ್ ಆಗಿ ಮಾಡಿದ್ರು ಫೋಟೋಶೂಟ್ ಸುನಿ ಅವರು. ಸೊ ಆ ಸಿನಿಮಾ ಮುಂದೆ ಆಗ್ಬೋದು ಶೋ? ಗೊತ್ತಿಲ್ಲಮ್ಮ, ಅದು ಆಗ್ಬೇಕಂತ ವೆಯ್ಟ್ ಮಾಡ್ತಾ ಇದೀವಿ, ನೋಡೋಣ ಯಾವಾಗ ಆಗುತ್ತೆ. ಇನ್ನು ಕೊನೆಯದಾಗ ಒಂದು ಕೇಳೋದಾದ್ರೆ, ಬುಚ್ಚಿ ಬಾಬು ಅವ್ರ ಜೊತೆ ರಾಮ್ ಚರಣ್ ಅವರ 16ನೇ ಸಿನಿಮಾಗೆ ಶಿವಣ್ಣ ಅವರು ಒಂದು ಮೇಜರ್ ರೋಲ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದು. ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಮಂತ್. ಒಂದು 2 days ಕೇಳಿದ್ದಾರೆ. ಅದಾದ್ಮೇಲೆ ತಿರ್ಗಾ US ಗೋಡ್ ಬಂದ್ಮೇಲೆ ಮಾಡ್ತೀವಿ. ನಾನು ಮೊದಲಿಗೆನೆ ಹೇಳ್ಬೇಕಿತ್ತು, ಕಂಗ್ರಾಚುಲೇಷನ್ಸ್ ಶಿವಣ್ಣ. ರೀಸೆಂಟ್ ಆಗಿ ನೀವು ದೀಪಾವಳಿ ಹಬ್ಬಕ್ಕೆ ಒಂದು ಹೊಸ ಮನೆಗೆ ಕಾಲಿಟ್ಟಿದ್ದೀರಾ. ಸೊ ಕನಕಪುರ ಮನೆ ನಾವು ಒಂದಷ್ಟು ಫೋಟೋಸ್ ಅಲ್ಲಿ ನೋಡಿದ್ವಿ, ಪೂಜೆ ಎಲ್ಲ ಆಗಿದೆ. ತುಂಬಾ ಅತ್ಯಾಪ್ತರ ಜೊತೆ ಮತ್ತೆ ಕುಟುಂಬಸ್ಥರ ಜೊತೆ ಪೂಜೆ ನೆರವೇರಿಸ್ಕೊಂಡಿದ್ವಿ. ಅದು ಆರ್ಕಿಟೆಕ್ಟ್ ತುಂಬಾ ಚೆನ್ನಾಗಿದೆ ಶಿವಣ್ಣ. ಯಾರು ಡಿಸೈನ್ ಮಾಡಿದ್ದು, ಪ್ಲಾನ್ ಮಾಡಿದ್ದು? ಸುಜಯ್ ಅಂತ. ಏನ್ ವಿಶೇಷ ಶಿವಣ್ಣ ಅಲ್ಲಿ? ಯಾಕಂದ್ರೆ ಶಿವಣ್ಣ ಅವರು ಬರೀ ಮನೆ ಕಟ್ಟಿಲ್ಲ ಅಲ್ಲಿ. ಸೊ ಮುಂದಿನ ದಿನಗಳಲ್ಲಿ ಒಂದು ಕೃಷಿನೂ ಮಾಡಿಸ್ಬೇಕು ಅಂತ ಒಂದಷ್ಟು ಇದೆ. ಆಗುತ್ತೆ. ಅಲ್ಲಿ ಮಾವಿನಕಾಯಿ ಮರ ಇದೆ ಆಲ್ರೆಡಿ, ಒಂದು 60-70 ಮರ ಇದೆ. ಇವಾಗ ಬೇರೆ ಹಣ್ಣಿನ ಗಿಡಗಳು, ಆಮೇಲೆ ಮರಗಳು, ಅಲ್ಲಿ ಸುತ್ತ ಬೆಟ್ಟ ಇದೆ. ಒಂದು 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 ಪೀಸ್ಫುಲ್ ಆಗಿರುತ್ತೆ ಜಾಗ. ಬೇರೆ ಇನ್ನೇನ್ ಮಾಡ್ಬೇಕಂತ ಮೇಡಮ್ ಹೇಳ್ಬೇಕು, ಅದು ಮಾಡ್ತೀನಿ. ಅದು ಇಟ್ಟಿಗೆಗಳು ಬಳಸಿರೋದು ರೆಡ್ ಬ್ರಿಕ್ಸ್, ಅದು ಆ ಕಡೆ ಮಂಗಳೂರು ಕಡೆ ತುಂಬಾ ಫೇಮಸ್ ಆ ಬ್ರಿಕ್ಸ್. ಅದೆಲ್ಲ ನಂಗೆ ಅಷ್ಟು ಗೊತ್ತಾಗಲ್ಲ. ಐ ಥಿಂಕ್ ಅವ್ರಿಗೆ ಕೇಳ್ಬೇಕು ಅದೆಲ್ಲ. ಅವರೇ ನನಗೆ ಯಾವ್ದು ಏನೋ ಅಂತಾರೆ ಅದಕ್ಕೆ ರೆಡ್ ಬ್ರಿಕ್ಸ್, ಅದು ಇವ್ರದೇ ಅಂತ ಕಾಣುತ್ತೆ.
ಮಂಗಳೂರು ಹೌದನ್ನ ಉಡುಪಿ ಮಂಗಳೂರು ಆ ಕಡೆ ಎಲ್ಲ ಅದು ಪ್ಲಾಸ್ಟಿಕ್ ಮಾಡೋ ಅಷ್ಟಿರಲ್ಲ ನೀಟಾಗಿ ಚೆನ್ನಾಗಿ ಮಾಡ್ತಾರೆ. ಶಿವಣ್ಣ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಇಂಟರ್ವ್ಯೂಗಳಲ್ಲಿ ಎಲ್ಲಾನು ಹೇಳ್ಬಿಟ್ಟಿದ್ದೀರಾ. ಏನಾದ್ರೂ ಹೇಳ್ಬೇಕು ಅಂತಿದ್ರೆ ಉಳ್ದಿರೋದು ಏನಾದ್ರು ಇದ್ರೆ ದಯವಿಟ್ಟು ಏನಿಲ್ಲ ಎಲ್ಲ ಕೇಳ್ಬಿಟ್ಟಿದ್ರೆ ಎಲ್ಲ ಫುಲ್ ಸ್ಪೆಂಡಲ್ ಮಾಡಿ 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 ಎಲ್ಲ ಕ್ವಶನ್ ಕೇಳ್ಬಿಟ್ಟಿದ್ದೀನಿ. ಏನು ಇದೆ ಏನು 15 ತಾರೀಕು ರಿಲೀಸ್ ಆಗ್ತಾ ಇದೆ. ದುರಾದೃಷ್ಟವೋ ಏನೋ ಗೊತ್ತಿಲ್ಲ, ಪ್ರತಿ ಸರಿ ಇಂಟರ್ವ್ಯೂಗೂ ಕರೆಕ್ಟ್ ಆಗಿ ಮಧ್ಯಾಹ್ನ ಲಂಚ್ ಟೈಮ್ಗೆ ಸಿಗ್ತಾ ಇದೆ ನನಗೆ. ಅದಕ್ಕೆ ಒಳ್ಳೆ ಊಟ ಮಾಡ್ಬೋದು ಅದಕ್ಕೇನೆ. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಕೇಳಿದೆ. November 15th ನಿಮ್ಮ ಫೇವ್ರೆಟ್ ಪಾತ್ರ ಬರೀತೀನಿ ಅಣಗಲ್ ಅದೇ ಹೆಸರಲ್ಲಿ ಬರ್ತದೆ ಒಂದು ಚಿತ್ರ. 15th ಬರ್ತಾ ಇದೆ, ನೋಡಿ ಬಂದು ಆಶೀರ್ವಾದ ಮಾಡಿ. ಐ ಥಿಂಕ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ನಮ್ಮ ಕಡೆಯಿಂದ ಒಳ್ಳೆದಾಗಿ ಶಿವಣ್ಣ. ಥ್ಯಾಂಕ್ ಯು ಶಿವಣ್ಣ. ನಾನೊಬ್ಬ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಆರೋಗ್ಯದ ಕಡೆ ಗಮನ ಕೊಡಿ. ನೀವು ಸಿನಿಮಾಗಳು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡಿ ಪರವಾಗಿಲ್ಲ. ಸೊ ದಯವಿಟ್ಟು ಈ ಸಿನಿಮಾ ಆದ ನಂತರದ ದಿನಗಳು ನೀವು ಕಂಪ್ಲೀಟ್ ಆಗಿ ರೆಸ್ಟ್ ಮಾಡಿ. ಸೊ ಐ ವಿಲ್ ಬಿ ಬ್ಯಾಕ್ ಆನ್ ಜನವರಿ ಎಂಡ್ ಅಂತ ನೀವು ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳಿದ್ರಿ. ನಾನು ಏನು ಕೇಳೋದು ಇಲ್ಲ, ನಮ್ಗೆ ಅದು ಬೇಕಾಗಿಲ್ಲ. ನಿಮ್ಮ ಆರೋಗ್ಯ ನಮಗೆ, ನಾನೊಬ್ಬ ಫ್ಯಾನ್ ಬಾಯ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಮ ಆರೋಗ್ಯ ನನ್ಗೊಬ್ಬನಿಗೆ ಅಲ್ಲ, ನಮ್ಮೆಲ್ಲ ಪತ್ರಕರ್ತರ ಪರವಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಇಂಡಸ್ಟ್ರಿ ಪರವಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಆರೋಗ್ಯ ನಮ್ಗೆಲ್ಲ ಮುಖ್ಯ. ದಯವಿಟ್ಟು ಇದೇ ಜೋಶಲ್ಲಿ ನೀವು ಮತ್ತೆ ಜನವರಿ ಎಂಡಿಗೆ ವಾಪಸ್ ಬರಬೇಕು. 131ನೇ ಸಿನಿಮಾ ಅಂತ ನಾವು ಮಾತಾಡ್ತಿದ್ವಿ, 131 ಅಲ್ಲ 150 200 ಸಿನಿಮಾಗಳಾಗಬೇಕು. ಬೇಗ ಒಳ್ಳೇದಾಗಿ ಶಿವಣ್ಣ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟೊತ್ತು ಶಿವಣ್ಣ ಆಡಿದಂತ ಮಾತುಗಳನ್ನ. ಬೈರ್ದಿರ ಅಣಗಲ್ ಅಫ್ಕೋರ್ಸ್ ಗೀತಾ ಪಿಕ್ಚರ್ಸ್ ಅಲ್ಲಿ ಬರ್ತಾ ಇರ್ತಕ್ಕಂಥ 2ನೇ ಸಿನಿಮಾ ಇದು. ಕನ್ನಡದ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟರ್ ಅಲ್ಲೇ ಹೋಗಿ ನೋಡಿ, ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇದೀನಿ. ಆದಷ್ಟು ಪೈರಸಿ ಕಾಪಿಗಳನ್ನ ಅವಾಯ್ಡ್ ಮಾಡಿ. ಸೊ ಯಾರಾದ್ರೂ ಡೌನ್ಲೋಡೆಡ್ ಕಾಪೀಸ್ ಅಥವಾ ವೆಬ್ಸೈಟ್ ಅಲ್ಲಿ ಎಲ್ಲಾದ್ರೂ ಸಿಗೋ ಕಾಪಿಗಳನ್ನ ಕೊಟ್ರೆ ನೀವೇ ಅದನ್ನ ರಿಪೋರ್ಟ್ ಮಾಡುವಂತ ಒಂದು ಕಾರ್ಯ ಮಾಡಿ ಅಂತ ಹೇಳ್ತಾ ಇದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.